ನಮಸ್ಕಾರ ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಗುರುಗಳೇ. ಇವತ್ತು ಮತ್ತೊಬ್ಬ ಸಾಧಕ ರವಿಕುಮಾರ್ ಅಂತ ಇವರ ಹೆಸರು, ಅಗ್ರಿ ಬೊಮ್ಮನಹಳ್ಳಿಯಿಂದ. ಇವರು ನಮ್ಮ ಹತ್ರ ಕುಂಡಲಿನಿ ರಾಜಯೋಗ ದೀಕ್ಷೆ ತಗೊಂಡಿದ್ರು. ಆದ್ರೆ ಕಾಲಾಂತರದಿಂದ ಅವರು ಬಹಳಷ್ಟು ಟೈಮ್ ತಗೊಂಡ್ರು. ಅವರು ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ಸ್ವಲ್ಪ ಬಿಜಿ ಅಂದ್ರೆ ಬಂದಿರಲಿಲ್ಲ. ಇವತ್ತು ಅವರು ಬಂದಿದ್ದಾರೆ. ಕುಂಡಲಿನಿ ರಾಜಯೋಗದಲ್ಲಿ 5ನೇ ಸ್ಟೇಜ್ ಅನ್ನ ಮಾಡಿದಂತ ಸಾಧಕ ಇವರು ತಮಗ ಆದಂತಹ ಅನುಭವಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋರಿದ್ದಾರೆ. ಪ್ರಥಮವಾಗಿ ಅವರು ತಮ್ಮ ಪರಿಚಯನ ಮಾಡಿಕೊಡ್ತಾರೆ. ನಿಮ್ಮ ಹೆಸರು ಹೇಳಿ, ಯಾವ ಊರು ಅಂತ ಹೇಳಿ, ಏನ್ ಕೆಲಸ ಮಾಡ್ತಾ ಇದ್ದೀರಿ ಸ್ವಲ್ಪ ವೀಕ್ಷಕರಿಗೆಲ್ಲ ಹೇಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲ ಗುರುಗಳಿಗೆ ನಮಸ್ಕಾರಗಳು. ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಜೋರಾಗಿ ಹೇಳಿ. ನನ್ನ ಹೆಸರು ರವಿಕುಮಾರ. ನಮ್ಮೂರು ಮಹಿಮಾನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ ತಾಲೂಕು. ನಾನು ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಗ ನೀನು? ನಮ್ ತಂದೆ ತಾಯಿ ನಾನು 3ನೇವನು. ನಮ್ಮ ಇಬ್ಬರಿಗೂ ಮದುವೆ ಆಗಿದೆ ಗುರುಗಳೇ. ನಾನು ಮದುವೆ ಆಗಿಲ್ಲ. ಎಷ್ಟನೇ ಮಗ ನೀನು? 3ನೇ ಗುರುಗಳೇ. ಏನ್ ಓದಿದ್ದೀಯಾ ನೀನು? ನಮ್ ಸೆಕೆಂಡ್ PUC ಆಗಿದೆ ಗುರುಗಳೇ. ವ್ಯವಸಾಯ ಮಾಡ್ತಾ ಇದ್ದೀನಿ ಇವಾಗ. ವಯಸ್ಸು ಎಷ್ಟು ನಿಮ್ದು ಈಗ? 35 ಗುರುಗಳೇ. 35. ಹಾ ಗುರುಗಳೇ. ಈಗ ನೀವು ದೀಕ್ಷೆ ತಗೊಂಡು ಹೋದ್ರಲ್ಲ, ಈಗ ಸಾಧನೆ ಮಾಡ್ಬೇಕು, ದೀಕ್ಷೆ ತಗೋಬೇಕು ಅಂತ ಯಾಕೆ ಅನಿಸ್ತೆ ನಿಮ್ಗೆ ಯಾವಾಗ? ಗುರುಗಳೇ, ನನಗೆ ಕೆಲವು ವಿಡಿಯೋಗಳು ನೋಡ್ತಾ ಇದ್ದೆ ಗುರುಗಳೇ. ನಾನು ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಒಲವಿತ್ತು ಗುರುಗಳೇ. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಇದ್ದಂತೆ ಒಲವು ನನಗೆ ಅದು ವಿಡಿಯೋ ನೋಡಿದಾಗ ನನಗೆ ಒಂಥರ ರೋಮಾಂಚನ ಆಯ್ತು. ಆಗ ನನಗೆ ಈ ತರ ನಾನು ಕೂಡ ಆಗ್ಬೇಕು, ನಾನು ಈ ತರ ಒಂದು ಜನನ ಮರಣಗಳಿಂದ ಮುಕ್ತಿಯನ್ನ ಪಡಿಬೇಕು, ಇದು ಅದಕ್ಕೋಸ್ಕರ ನಾನು ಆಧ್ಯಾತ್ಮಿಕತೆಯಲ್ಲಿ ತೊಡಗಿದ್ದು. ಆದ ಕಾರಣ ನಾನು ಮಾಡ್ಬೇಕು, ಇದು ಸಾಧನೆ ನನ್ನಲ್ಲಿ ಸಾಧನೆ ನಾನ್ ಮಾಡಿ ಸಾಧನೆಯನ್ನ ನಾನು ಕೂಡ ಪೂರ್ಣಗೊಳಿಸ್ಬೇಕು ಅಂತ ಆಸೆ ಬಂತು ಗುರುಗಳೇ. ಜನನ ಮರಣಗಳಿಂದ ನಾನು ಮುಕ್ತನಾಗಿ ಹೋಗ್ಬೇಕು ಎಂಬ ಕಾರಣದಿಂದ ನೀವು ಈ ಸಾಧನೆಗೆ ಕೈ ಹಾಕಿದ್ರಿ. ಮೊದಲು ನೀವು ಯೂಟ್ಯೂಬ್ ಅಲ್ಲಿ ನೀವು ನೋಡಿದ್ರಿ. ಯೂಟ್ಯೂಬ್ ಅಲ್ಲಿ ನೋಡಿ ಬಂದು ನೀವು ನಿಮ್ ಫ್ರೆಂಡ್ ಇಬ್ರು ಸೇರಿ ಬಂದು ದೀಕ್ಷೆ ತಗೊಂಡ್ರಿ ಅಲ್ವಾ? ಈ ದೀಕ್ಷೆ ತಗೊಂಡ ಮೇಲೆ ನಿಮ್ಗೆ ಯಾವ ರೀತಿಯಾದ ಅನುಭವಗಳಾದ್ವು ಅದೆಲ್ಲ ಸ್ವಲ್ಪ ವಿವರಿಸಿ ಹೇಳಿ. ನನಗೆ ಮೊದಲನೇ ಸ್ಟೇಜ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಏನು ಅನುಭವ ಆಗ್ಲಿಲ್ಲ ಗುರುಗಳೇ. ಆದ್ರೆ 2ನೇ ಸ್ಟೇಜ್ 3ನೇ ಸ್ಟೇಜ್ ವರೆಗೂ ಏನು ಅನುಭವ ಆಗ್ತಾ ಇರಲ್ಲ ಗುರುಗಳೇ. 4ನೇ ಸ್ಟೇಜ್ ಅಲ್ಲಿ ಸ್ವಲ್ಪ ಬೆನ್ನಿಂದ ಮೀಟ್ದಂಗ ಆಯ್ತು ಗುರುಗಳೇ. ಆ ನಂತರ ಸ್ವಲ್ಪ ಅನಾಥ ಆಯ್ತು. ಇದು ಗುರುಗಳೇ, ನಾಭಿಯಲ್ಲಿ ಸ್ವಲ್ಪ ಒಂದು 5-6 ತಿಂಗಳು ಅಲ್ಲೇ ಇತ್ತು ಗುರುಗಳೇ. ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ. ಹಾಗೆ ನಿಮ್ಗೆ ಮೆಸೇಜ್ ಆಗ್ತಾ ಇರೋ ಕರ್ಮಗಳು ಹಿಡ್ದಿರ್ತವೆ, ಮತ್ತೆ ಮುಂದಕ್ಕೆ ಹೋಗ್ತಾ ಇಲ್ಲ, ನೀನ್ ಬಿಡ್ಬೇಡ, ಸಾಧನೆ ಮಾಡ್ತಾ ಇರೋ, ಮುಂದಕ್ಕೆ ಹೋಗ್ತಾ ಇರೋ ಅಂತ ಹೇಳಿದೆ ಗುರುಗಳೇ. ಆದ್ರೆ ನಾನ್ ಮಾಡ್ತಾ ಇದ್ದೆ ಗುರುಗಳೇ. ಹಾಗೆ ಕೆಲವು ಟೈಮಲ್ಲಿ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಗುರುಗಳೇ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಬರಕ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಸ್ವಲ್ಪ ಕೆಲವು ದಿವಸಗಳ ನಿಲ್ಸ್ಬಿಟ್ಟಿದ್ದೆ ಗುರುಗಳೇ ಮಾಡೋದನ್ನ. ಎಷ್ಟು ದಿವಸ ನಿಲ್ಸಿದ್ದೆ? ಒಂದ್ 6 ತಿಂಗಳವರೆಗೂ ನಿಲ್ಸಿದ್ದೆ ಗುರುಗಳೇ. ನಿಲ್ಲಿಸ್ಬಿಟ್ಟಿದ್ದೆ? ಹೌದು ಗುರುಗಳೇ, ನಿಲ್ಸ್ಬಿಟ್ಟಿದ್ದೆ. ಮನೇಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು, ಕೆಲ್ಸದ ಒತ್ತಡ ಇತ್ತು. ಹಾಗಾಗಿ ಮಾಡಕ್ಕೆ ಇಂಟ್ರೆಸ್ಟ್ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಕೆಲವು ದಿವಸ ಬಿಟ್ಬಿಟ್ಟಿದ್ದೆ ಗುರುಗಳೇ. ಆದ್ರೆ ಮತ್ತೆ ನಾನು ಸಾಧಕರ ವಿಡಿಯೋಗಳನ್ನ ನೋಡ್ತಾ ಮತ್ತೆ ನನಗೆ ಸ್ವಲ್ಪ ಇನ್ಸ್ಪೈರ್ ಇತ್ತು ಗುರುಗಳೇ. ಹಾಗಾಗಿ ಮತ್ತೆ ನಾನು ಮಾಡ್ಬೇಕು, ಇದನ್ನ ಬಿಡಬಾರ್ದು, ಇದನ್ ಬಿಟ್ರೆ ನಂದೇ ಲಾಸು, ಹಂಗಾಗಿ ನಾನು ಮಾಡ್ಲೇಬೇಕು. ಈ ವಿಡಿಯೋಗಳನ್ನ ನೋಡಿ ಮತ್ತೆ ನಾನು ಇನ್ಸ್ಪೈರ್ ಆಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಗುರುಗಳೇ ಮಾಡಕ್ಕೆ. ಅವಾಗ ಹೋಗ್ತಾ ಮತ್ತೆ ಇದು ಅನಾಥ ಚಕ್ರದಲ್ಲಿ ಮತ್ತೆ ಮುಂದೆ ಹೊಡಿತು ಗುರುಗಳೇ. ಮುಂದೆ ಬಂದಾಗ ಆಮೇಲೆ ಮತ್ತೆ ಅದು ಮಾಡ್ತಾ ಅನುಭವ ಸ್ವಲ್ಪ ಆಗಕ್ ಸ್ಟಾರ್ಟ್ ಆಯ್ತು ಗುರುಗಳೇ. ಅದೇ ತರ ನಾನು ಮುಂದೆ ಮಾಡ್ತಾ ಮುಂದಕ್ಕೆ ಹೋಗಿದೆ. ಆಮೇಲೆ ಇಲ್ಲಿ ಶಿರದ ಹತ್ರ ಬಂತು ಗುರುಗಳೇ, ವಿಶುದ್ಧಿ ಹತ್ರ. ಅಲ್ಲಿ ಬಂದ ಸ್ಟಾಪ್ ಆಗಿದೆ ಗುರುಗಳೇ. ಸ್ಟಾಪ್ ಆಗಿ ಮತ್ತೆ ಕೆಲವು ದಿವಸ ಹಾಗೆ ಮಾಡ್ತಾ ಇದ್ದೆ ಗುರುಗಳೇ. ಆಮೇಲೆ ನಿಮ್ಗೆ ಮೆಸೇಜ್ ಆಗ್ತದೆ ಗುರುಗಳೇ, ಈ ತರ ವಿಶುದ್ಧಿ ಹತ್ರ ಬಂದು ನಿಂತಿದೆ ಗುರುಗಳೇ, ಗಂಟಲು ಸ್ವಲ್ಪ ಇಟ್ಕೊಂಡಂಗಾಗಿದೆ ಅಂತ ಹೇಳಿ ಎಲ್ಲ ನಿಮ್ಗೆ ಮೆಸೇಜ್ ಆಗ್ತಾಗ ಅವಾಗ ನೀವ್ ಹೇಳಿದ್ರಿ. ಮತ್ತೆ ಪ್ರಾಣಾಯಾಮ ಸ್ವಲ್ಪ ಕಡಿಮೆ ಮಾಡು, ಧ್ಯಾನ ಜಾಸ್ತಿ ಮಾಡು ಅಂತ ಹೇಳಿದ್ರಿ ಗುರುಗಳೇ. ಹಾಗಾಗಿ ನಾನು 3 ಸರ್ತಿ ಪ್ರಾಣಾಯಾಮ ಮಾಡ್ತಾ ಇದ್ದೆ ಗುರುಗಳೇ, ಸ್ವಲ್ಪ ಧ್ಯಾನ ಜಾಸ್ತಿ ಮಾಡ್ತಾ ಇದ್ದೆ ಗುರುಗಳೇ. ಈಗ ನಿಮ್ಮ ಇಂದ್ರಿಯಗಳು ನಿಗ್ರಹಕ್ಕೆ ಬಂದಿದ್ದಾವ? ನಿಮ್ಮ ಆಲೋಚನೆಗಳು ನಿಗ್ರಹದಲ್ಲಿದ್ದಾವ?
ಹೌದು ಗುರುಗಳೇ, ಇಂದ್ರಿಯಗಳು ಸ್ವಲ್ಪ ಕಂಟ್ರೋಲ್ ಬಂದಿದೆ ಗುರುಗಳೇ. ಹ್ಮ್ ಮತ್ತೆ ಆಲೋಚನೆಗಳು ಕಮ್ಮಿ ಆಗಿದೆ ಗುರುಗಳೇ. ಫಸ್ಟ್ ಗೆ ಧ್ಯಾನ ಮಾಡ್ಬೇಕಾದ್ರೆ ಬರೀ ಆಲೋಚನೆಗಳು ಬರ್ತಾ ಇತ್ತು. ಹ್ಮ್ ಮತ್ತೆ ಧ್ಯಾನ ಮಾಡಕ್ಕೆ ಆಗ್ತಾ ಇರಲ್ಲ ಗುರು, ಬರೀ ಚಿಂತೆಗಳು ಬರ್ತಾ ಇತ್ತು ಕಣ್ಮುಂದೆ, ಬರೀ ಅವೇ ಇವು ಹ್ಮ್ ಕೆಲ್ಸದ ಮಾಡೋದು ಆತರ ಚಿಂತೆಗಳು ಬರೋದು. ಹ್ಮ್ ನಾಳೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಆತರ ಚಿಂತೆಗಳು ಬರ್ತಾ ಇತ್ತು ಗುರುಗಳೇ. ಹ್ಮ್ ಬರೀ ಕೆಲ್ಸ ಬರೀ ಅದ್ರಲ್ಲೇ ಮುಳುಗಿ ಹೋಗ್ತಾ ಇದ್ದೆ ಗುರುಗಳೇ. ಇದು ಆಧ್ಯಾತ್ಮಿಕ ಕಡೆ ಸ್ವಲ್ಪ ಗಮನನೇ ಬರ್ತಾ ಇರಲ್ಲ. ನೀವು ವ್ಯವಸಾಯ ಮಂತನಿಂದ ಬಂದಿರೋ ಆಗಿರೋದ್ರಿಂದ ನಿಮ್ಗೆ ಕೆಲಸಗಳು, ಹೌದು ಫಿಸಿಕಲ್ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ಹೌದು ಬರೀ ಅದೇ ನಿಮ್ಗೆ ಕೆಲ್ಸ. ಸಾಧನೆ ಅನುಭವಗಳ ಕಡೆಗೆ ಸ್ವಲ್ಪ ಗಮನ ಕಡಿಮೆ, ಕೆಲಸದ ಕಡೆ ಗಮನ ಜಾಸ್ತಿ ಇದೆ. ಹೌದು ಗುರುಗಳೇ. ಹ್ಮ್ ಹಾಗಾಗಿ ಸ್ವಲ್ಪ ನನ್ ಲೇಟ್ ಆಯ್ತು ಗುರುಗಳೇ. ಹ್ಮ್ ಆಮೇಲೆ ಮತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಸ್ವಲ್ಪ ಆಲೋಚನೆಗಳು ಕಮ್ಮಿ ಆಯ್ತು ಗುರುಗಳೇ. ಹ್ಮ್ ಮೈಂಡ್ ಸ್ವಲ್ಪ ಜೀರೋ ಮೈಂಡ್ ಆಯ್ತು ಗುರುಗಳೇ. ಹ್ಮ್ ಆಲೋಚನೆಗಳು ಜೀರೋ ಆಯ್ತು. ಮೈಂಡ್ ಎಲ್ಲ ಜೀರೋ ಆಯ್ತು. ಹೌದು ಗುರುಗಳೇ. ಯಾವ ಆಲೋಚನೆ ಇಲ್ದಂಗೆ ಸ್ಟೇಟಸ್ ಆಗಿ ಹೌದು ತಲ್ಲೀನವಾಗಿ ಕುಂತ್ಕೊಂಡು ಅಭ್ಯಾಸ ಮಾಡಿದ್ದೀರಾ, ಆನಂದ ಅನುಭವಿಸಿದ್ದೀರಾ. ಹೌದು ಗುರುಗಳೇ, ಬಂದಿದೆ ಗುರುಗಳೇ. ನಿಮ್ಮ ಜೀವನದಲ್ಲಿ ಕಾಣದೇ ಇರುವಂತ ಆ ಒಂದು ಸುಖ, ಆ ಒಂದು ಆನಂದ ನೀವು ಕಂಡಿದ್ದೀರಾ. ಹೌದು ಗುರುಗಳೇ, ಕಂಡಿದ್ದೀನಿ ಗುರುಗಳೇ. ಯಾವ ರೀತಿ ಇತ್ತು ಅದು? ಅದು ನಾನು ಒಂದು ಸಾಯಂಕಾಲ ಟೈಮ್ ಅಲ್ಲಿ ಗುರುಗಳೇ ಕುರ್ಚಿಯಲ್ಲಿ ಕೂತ್ಬಿಟ್ರೆ ಹ್ಮ್ ಹಂಗೆ ಕೂತ್ಕೊಂಡೇ ಇರ್ತೀನಿ ಗುರುಗಳೇ. ಅದ್ರೆಲ್ಲ ಕೇಳಿಸ್ತಾ ಇರ್ತೈತೆ, ಏನಾದ್ರು ಮಾತಾಡ್ತಾ ಇರ್ತೀವಿ. ಹ್ಮ್ ಅದ್ರ ಒಳಗಡೆ ಮೈಂಡ್ ಎಲ್ಲ ಫುಲ್ ಲಾಕ್ ಗುರುಗಳೇ, ಸ್ವಿಚ್ ಆಫ್ ಆಗಿರ್ತೈತು. ಹ್ಮ್ ಅಂದ್ರೆ ಪೂರ್ಣ ಜೀರೋ ಸ್ಥಿತಿ. ಜೀರೋ ಸ್ಥಿತಿ ಆಗಿರ್ತದೆ ಗುರುಗಳೇ. ಅವ್ರು ವ್ಯವಹಾರ ಎಲ್ಲ ಮಾಡ್ತಾ ಇದ್ರು ಕೂಡ ನಿನ್ನೊಳಗೆ ನೀನ್ ಹೌದು ಇರ್ತೀವಿ. ಗುರು, ನನ್ನೊಳಗೆ ನಾನು ಇರ್ತಾ ಇದ್ದೆ ಗುರು. ಎಲ್ಲರೂ ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದ್ ಕಣ್ಣಿಂದ ನೋಡ್ತಾ ಇತ್ತು ಗುರುಗಳೇ, ಆದ್ರೆ ಆದ್ರೆ ಇಂದ್ರಿಯಗಳು ನೋಡ್ತಾ ಇದಾವ. ಹೌದು ಗುರು. ಆದ್ರೆ ನಿನ್ ಮನಸ್ಸು ಮಾತ್ರ ನಿನ್ನೊಳಗೆ ಅಂತರ್ಮುಖ ಆಗಿಬಿಟ್ಟಿದೆ, ಹೌದು ಗುರು. ಒಳಗಡೆ ನೋಡ್ತಾ ಇದ್ದೀಯ. ನಿನ್ ಸ್ವಸ್ವರೂಪದಲ್ಲಿ ಆನಂದದಲ್ಲಿ ಮುಳುಗಿದ್ದೀಯ. ಹೌದು ಗುರು. ಈ ಒಂದು ಅನುಭವ ನಿನಗಾಗಿದೆ, ಆ ಆನಂದದ ಅನುಭವ ನಿನಗಾಗಿದೆ. ಆಗಿದೆ. ಆಮೇಲೆ ನಾನು ಬೆಳಿಗ್ಗೆ 4 ಗಂಟೆ ಡೈಲಿ ಹೇಳ್ತಿದ್ನಲ್ಲ ಗುರುಗಳೇ, ಒಂದೊಂದ್ ಟೈಮ್ ಅಲ್ಲಿ ಎಚ್ಚರ ಆಗದೆ ಇದ್ರೆ ಯಾರೋ ಬಂದು ಕೂಗಾರು ಗುರುಗಳೇ ಕಿವಿಯಲ್ಲಿ. ಹೌದಾ? ರವಿ ರವಿ ಅಂತ ಕೂಗಾರು ಗುರುಗಳೇ, ಅವರೇ ಬಂದು ಕೂಗಿ ಎಬ್ಬಿಸ್ತಾ ಇದ್ರು ಗುರುಗಳೇ ಒಂದೊಂದ್ ಟೈಮ್ ಅಲ್ಲಿ. ಆತರ ಅನುಭವ ಆಗಿದೆ ಗುರುಗಳೇ. ಯಾರು ಅವರು? ಆದ್ರೆ ನಮ್ಮ ಸ್ನೇಹಿತರ ಗುರುಗಳೇ ಅವರು. ಅವರು ಬಂದು ರವಿ ರವಿ ಅಂತ ಕೂಗ್ತಾ ಇದ್ರು ಗುರುಗಳೇ ಕಿವಿಯಲ್ಲಿ. ಕಿವಿ ಹಂಗೆ ಉಜ್ಜಿಕೊಂಡು ಹೇಳ್ತಾ ಇದ್ದೆ ಗುರುಗಳೇ, ಅಷ್ಟು ಜೋರಾಗಿ ಕೂಗ್ತಾ ಇದ್ರು. ಆತರ ಎಲ್ಲ ನೋಡಿದ್ರೆ ಮತ್ತೆ ಯಾರು ಇಲ್ಲ ಗುರುಗಳೇ. ಆಮೇಲೆ ಬೆಚ್ಚ ಬೀಳೋ ತರ ಆಗೋದು, ಯಾರ ಮುಟ್ಟಿ ತಳ್ಳಿ ಎಬ್ಬಿಸ್ದಂಗ ಆಗೋದು, ಆತರ ಎಲ್ಲ ಆಗ್ತಾ ಇತ್ತು ಗುರುಗಳೇ. ಬೆಳಗ್ಗೆ ಬೆಳಗಿನ ಟೈಮ್ 4 ಗಂಟೆ ಟೈಮ್. ಯಾಕಂದ್ರೆ ನೀವು ಜಾಸ್ತಿ ಶ್ರಮ ಮಾಡಿರ್ತೀರಲ್ಲ, ಬೆಳಗ್ಗೆ ಎದ್ದೇಳೋದು ಕಷ್ಟ ಆಗುತ್ತೆ ಹೌದು ಅಲ್ವಾ? ಶ್ರಮ ಜಾಸ್ತಿ ಮಾಡಿರ್ತೀರಿ. ಹೊಲದಲ್ಲಿ ಕೆಲಸ ಅಂದ್ರೆ ಸಾಮಾನ್ಯ ಅಲ್ಲ ಅದು. ಅದ ಪೂರ್ತಿ ಹೆವಿ ಕೆಲಸ. ಏನ್ ಮಾಡ್ತೀರಿ ಹೊಲ ಕೆಲಸ? ಏನ್ ಮಾಡ್ತೀರಾ ನೀವು? ಇದು ಮಡಿಕೆ ರಂಟಿ ಹೊಡಿತೀವಿ ಗುರುಗಳೇ, ಆಮೇಲೆ ಕಳೆವೆಲ್ಲ ಮಾಡ್ತೀವಿ ಗುರುಗಳೇ, ಕಳೆ ತೆಗಿತೀವಿ. ಹೊಲದಲ್ಲಿ ನೀರ್ ಕಟ್ಟೋದು, ಮತ್ತೆ ಗಿಡಗಳು ಅವೆಲ್ಲ. ಏನ್ ಬೆಳೆ ಹಾಕಿದ್ರಿ? ಇವಾಗ ಹೂಕೋಸು ಹಾಕಿದೆ ಗುರುಗಳೇ ಹೊಲದಲ್ಲಿ. ಮತ್ತೆ 4,000 ಮೊನ್ನೆ ರಾಗಿ ಹಚ್ಚಿದೆ ಗುರುಗಳೇ. ಹೋದ ವರ್ಷ ಹೋದ ವರ್ಷ ರಾಗಿ ಹಾಕಿದ್ವಿ ಗುರುಗಳೇ. ಮೆಕ್ಕೆಜೋಳ ರಾಗಿ ಹಾಕ್ತಿವಿ. ಅದೆಲ್ಲ ಹೊಲದಲ್ಲಿ ಕೆಲಸ ಮಾಡಿದ್ದೀರಾ ನೀವು? ಹೆವಿ ಎಲ್ಲ. ಎಷ್ಟ್ ಎಕರೆ ಇದೆ ಹೊಲ ನಿಮ್ದು? ನಮ್ದು 4 ಎಕರೆ ಇದೆ ಗುರುಗಳೇ. 4 ಎಕರೆ ನೀವೇ ಮಾಡ್ತೀರಾ ಮನೆಯವ್ರ? ನಮ್ಮಪ್ಪ ನಾವು ಇಬ್ರು ಜೊತೆಗೆ ಸೇರಿ ಮಾಡ್ತೀವಿ. ಆಳಿನ ಕಷ್ಟ ಇದೆ ಅಲ್ವಾ? ಹೌದು ಗುರುಗಳೇ, ಆಳಿನ ಪ್ರಭಾವ ಇದೆ ಗುರುಗಳೇ ಜಾಸ್ತಿ. ಹಂಗಾಗಿ ನಿಮ್ಗೆ ಹೆಚ್ಚು ಸಾಧನೆ ಮಾಡಕ್ ಆಗ್ತಾ ಇಲ್ಲ. ನೀವು ಹೊಲದಲ್ಲಿ ಯಾವಾಗಾದ್ರೂ ಕೆಲಸ ಇಲ್ದ ಕುಂದ್ಕೊಂಡು ಧ್ಯಾನ ಮಾಡಿದ್ದೀರಾ? ಮಾಡಿದ್ದೀನಿ ಗುರುಗಳೇ ಒಂದೊಂದ್ ಟೈಮ್ ಅಲ್ಲಿ. ಅಂದ್ರೆ ಅಲ್ಲಿ ಕೂರಕ್ಕೆ ಸ್ವಲ್ಪ ಇದು ಜಾಗ ಇಲ್ಲ ಗುರುಗಳೇ, ಫುಲ್ ಬಯಲಿದೆ ಅಲ್ಲ, ಹಂಗಾಗಿ ಕೂರಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಗುರುಗಳೇ ನಾನು ಮನೆ ಪಕ್ಕದಲ್ಲಿ ಒಂದ್ ಗುಡಿ ಇದೆ ಗುರುಗಳೇ, ದೇವಸ್ಥಾನ. ಅಲ್ಲಿ ಡೈಲಿ ಸಾಯಂಕಾಲ ಹೋಗ್ತಾ ಇದ್ದೆ ಗುರುಗಳೇ ಜ್ಞಾನ ಸಿಂಧು ಪಾರಾಯಣ ಮಾಡಕ್ಕೆ. ಅಲ್ಲಿ ಹೋದಾಗ ಡೈಲಿ ಒಂದೊಂದು ಅಧ್ಯಾಯ ಪೂರ್ತಿ ಮಾಡ್ತಾ ಇದ್ದೆ ಗುರುಗಳೇ. ಮಾಡಿ ಸ್ವಲ್ಪ ಹೊತ್ತು ಒಂದ್ 20-25 ನಿಮಿಷ ಧ್ಯಾನ ಕೂರ್ತಾ ಇದ್ದೆ ಗುರುಗಳೇ. ಧ್ಯಾನ ಕೂತಾಗ ಗುರುಗಳೇ ಸ್ವಲ್ಪ ನಾನು ಖಾಲಿ ಕೂತಿರ್ತೇನೆ ಗುರುಗಳೇ, ಕೈ ಕಾಲು ಇಲ್ಲೇ ಇಲ್ಲ ಬಿಡು, ನಾನು ಸುಮ್ನೆ ಏನೋ ಇಲ್ಲ, ಸುಮ್ನೆ ಕೂತಿದ್ದೀನಿ ಏನೋ ಅನಿಸ್ತಾ ಇತ್ತು ಗುರುಗಳೇ. ಫೀಲ್ ಆಗ್ತಾ ಇತ್ತು. ಶರೀರದ ಮೇಲೆ ಪ್ರಜ್ಞೆ ಇರ್ತಿದ್ದಿಲ್ಲ ಗುರುಗಳೇ. ಆ ರೀತಿ ಅನುಭವ ಆಗಿದೆ. ಹೌದು ಗುರುಗಳೇ. ಇದು ಏನ್ ಗೊತ್ತಾ, ಇದು ಸವಿಕಲ್ಪ ಸಮಾಧಿ ಅನುಭವ. ಇದು ಸವಿಕಲ್ಪ ಸಮಾಧಿ ಅನುಭವ ಅಂದ್ರೆ ಮೈ ಮೇಲೆ ಪ್ರಜ್ಞೆ ಇಲ್ದಂಗ್ ಕುಂದ್ರೋದು, ನಾನು ಇಲ್ಲ ಅನ್ಸೋದು, ಶರೀರ ಇಲ್ಲ, ಏನಿಲ್ಲ, ಆತ್ಮಭಾವದಲ್ಲಿ ನಿಲ್ಲೋದು. ಈ ಅನುಭವ ಸವಿಕಲ್ಪ ಸಮಾಧಿ ಅನುಭವ. ಇದು ಎಷ್ಟು ಸಲ ಆಗಿದೆ ಇದು ನಿನಗೆ? ಇದೊಂದ್ 2-3 ಸತಿ ಆಗಿದೆ ಗುರುಗಳೇ. 2-3 ಸಲ ಆಗಿದೆ. ಅದು ಎಷ್ಟು ಟೈಮ್ ಆಗಿದೆ? ಅದು ಅಂದ್ರೆ ಒಂದ್ 5-10 ನಿಮಿಷ ಹಂಗೆ ಇರ್ತಿತ್ತು ಗುರುಗಳೇ. 5-10 ನಿಮಿಷ ಹಂಗೆ ಇರ್ತಿತ್ತು. ಹಂಗೆ ಸ್ವಲ್ಪ. ಆಮೇಲೆ ನಾನು ಎಚ್ಚರಾದಾಗ ಸ್ವಲ್ಪ ಹಿಂಗ್ ಮಿಸಿ ಆಡ್ತಿದ್ದೆ ಗುರುಗಳೇ, ಇದೆ ಕೈ ಕಾಲು ಇದೆಯಪ್ಪ ಅಂತ ಹೇಳಿ ಆತರ ಹಂಗ. ಈಗ ನೀವು ದೇವಿ ಪಾರಾಯಣ ಜ್ಞಾನ ಸಿಂಧು ಓದಿದ್ರೆ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ? ಅದು ಏನ್ ಹೇಳ್ತಾ ಇದೆ ಅಂತ ಅರ್ಥ ಆಗಿದೆಯಾ ನಿಮ್ಗೆ? ಗುರುಗಳೇ, ಅದು ಜ್ಞಾನ ಸಿಂಧು ದೇವಿ ಪಾರಾಯಣದಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧಾದಿಗಳು ಏನಿದಾವಲ್ಲ ಗುರು, ಅರಿಷಡ್ ವರ್ಗಗಳು, ಅವು ನಮ್ಮಲ್ಲಿರುವಂತ ರಾಕ್ಷಸ ಗುಣಗಳು ಗುರುಗಳೇ. ಅವನ ಒಂದೊಂದಾಗಿ ಕೊಲ್ತಾ ಬಂದಾಗ ದೇವಿ ನಮ್ಗೆ ಸಾಕ್ಷಾತ್ಕಾರ ಆಗ್ತಾಳೆ ಅನ್ನೋದು ಅನುಭವ ಆಗ್ತಾ ಇದೆ ಗುರುಗಳೇ.
ಆಮೇಲೆ ಅದರಿಂದ ಆಸೆಗಳು ಹ್ಮ್ ಮೋಹಗಳು ಕಡಿಮೆ ಆಗ್ತಾ ಇದೆ ಗುರುಗಳೇ. ಯಾವ್ದು ಏನು ಬೇಡ ಅನಿಸ್ತದೆ ಗುರುಗಳೇ. ಹ್ಮ್ ಒಬ್ಬನೇ ಎಲ್ಲಾದ್ರೂ ಒಂದು ಏಕಾಂತದಲ್ಲಿ ಹೋಗಿ ಧ್ಯಾನ ಮಾಡ್ಬಿಡ್ಬೇಕು. ಈ ಕೆಲ್ಸ ಬೇಡ ಯಾವ್ದು ಬೇಡ, ಸುಮ್ನೆ ಆತ ಎತ್ತಗಾರ ಹೋಗಿ ಧ್ಯಾನ ಮಾಡ್ಕೊಂತ ಕೂತ್ ಬಿಡ್ಲ ನಾವ್ ಅನ್ಸ್ಬಿಡ್ತತಿ ಗುರುಗಳೇ. ಅಂದ್ರೆ ವೈರಾಗ್ಯ, ವೈರಾಗ್ಯ ಗುರುಗಳು. ಆ ರೀತಿ ವೈರಾಗ್ಯ ಬರುತ್ತೆ. ಹೌದು ಗುರುಗಳೇ, ಆ ರೀತಿ ಆಗ್ತಾ ಇದೆ. ಜ್ಞಾನ ಸಿಂಧು ಜ್ಞಾನ ಸಿಂಧುವಲ್ಲಿ ಅದ್ರಲ್ಲಿ ಮತ್ತೆ ಯಾವ ರೀತಿ ಇರಬೇಕು, ಜನನ ಮರಣ ಚಕ್ರದಿಂದ ಯಾವ ರೀತಿ ಬಿಡುಗಡೆ ಹೊಂದಬೇಕು, ಆಮೇಲೆ ಅದನ್ನ ಹೇಗೆ ನಾವು ಅಳವಡಿಸ್ಕೊಳ್ಬೇಕು, ಗುರು ಮಾರ್ಗ ಯಾವ ರೀತಿ ಇರುತ್ತೆ, ಗುರುವಿನ ಮಾರ್ಗದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಗುರುಗಳೇ. ಆಮೇಲೆ ಅದರಲ್ಲಿ ಕೂಡ ಕಾಮಗಳು ಯಾವ ರೀತಿ ಕೊಲ್ಬೇಕು, ಆಮೇಲೆ ಸಿದ್ಧಾಂತ ಅದ್ವೈತಗಳು ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಗುರುಗಳೇ. ಮತ್ತೇನ್ ತಿಳ್ಕೊಂಡಿದ್ದೀರಾ? ಮತ್ತೆ ಅದರಲ್ಲಿ ಮತ್ತೆ ನಮ್ಮ ದೇಹದ, ಅದು ಕೂಡ ದೇಹದ ಭಾಗದಲ್ಲಿ ಇರ್ತಕ್ಕಂಥ ದೇಹದ ಒಂದು ದೇಹಕ್ಕೆ ಸಂಬಂಧಪಟ್ಟಂತಂದು ಹೇಳ್ತದೆ ಗುರುಗಳು. ಅದು ಕೂಡ ಜ್ಞಾನ ಸಿಂಧುದಲ್ಲಿ ದೇಹ ಪಾರಾಯಣ ಅಂತ ಹೇಳ್ತದೆ ಗುರುಗಳು. ಅದು ಕೂಡ ಆಮೇಲೆ ದೇವಿ ಮಹಾತ್ಮೆ ಕೂಡ ಅದು ಅಷ್ಟೇ ಗುರುಗಳ. ದೇವಿ ಮಹಾತ್ಮೆಯಲ್ಲಿ ಕೂಡ. ಆಮೇಲೆ ಗುರುಗಳೇ, ನಾನು ಒಂದು 5 ವರ್ಷ ಮುಂಚೆ ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಗುರುಗಳೇ, ನಾನು ಲಿಂಗ ಪೂಜೆ ಮಾಡ್ತಾ ಇದ್ದೆ ಗುರುಗಳೇ. ಲಿಂಗ ಪೂಜೆ ಮಾಡ್ಬೇಕಾದ್ರೆ ನನ್ನ ಶರೀರ, ನಾನಂದ್ರೆ ಅರ್ಧ ಗಂಟೆ ಮಾಡ್ತಾ ಇದ್ದೆ ಗುರುಗಳೇ. ಲಿಂಗ ಪೂಜೆ ಮಾಡ್ತಾ ಇದ್ರೆ ಒಂದು ಅಷ್ಟಾಕ್ಷರ ಮಂತ್ರಗಳು 108 ಪೂರ್ತಿ ಮುಗಿಸಿ ನಾನು ಡೈಲಿ ಒಂದು 5 ವರ್ಷ ಮಾಡಿದ್ದೀನಿ ಗುರುಗಳೇ. ಇದು ಮಾಡ್ತಾ ಇರ್ಬೇಕಾದ್ರೆ ಒಂದ್ ಟೈಮ್ ಗುರುಗಳೇ, ಆಫೀಸ್ ರಜೆ ಇದ್ದಾಗ ಮಲಗಿದ್ದೆ ಗುರುಗಳೇ. ಮಲಗಿದ ಟೈಮಲ್ಲಿ ನನ್ನ ಆತ್ಮ ಆಚೆ ಬಂದಿತ್ತು ಗುರುಗಳೇ. ಹೌದು ಗುರುಗಳೇ, ಮುಂಚೆನೆ, ಇಲ್ಲಿ ಬರಕ್ಕಿಂತ ಮುಂಚೆನೆ ಗುರುಗಳೇ. ಆತರ ಬಂದು ನಮ್ ಗಣೇಶ್ ಅವರು ಮೊಬೈಲ್ ನೋಡ್ತಾ ಕೂತಿದ್ರು ಗುರುಗಳೇ. ಅವ್ರನ್ನ ನಾನು ಮಾತಾಡ್ಸಿದೀನಿ ಗುರುಗಳೇ. ಗಣೇಶಣ್ಣ ಇಲ್ಲಿ ನೋಡ, ನಾನು ಏನಾಗ್ತಾ ಇದೆ, ನಾನು ಆಚೆ ಬಂದಿದ್ದೀನಿ, ನನಗೇನು ಗೊತ್ತಾಗ್ತಿಲ್ಲ, ಮಾತಾಡ್ಸೋ ನನ್ಗೆ ಕೇಳು ಅಂತ ಹೇಳ್ತಿದ್ದೆ ಗುರುಗಳೇ. ಆದ್ರೆ ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ ಗುರುಗಳೇ, ಸುಮ್ನೆ ಕೂತಿದ್ರು ಅವ್ರು. ಅವ್ರಿಗೆ ಕಂಡಿಲ್ಲ ಗುರುಗಳೇ. ಗುರುಗಳೇ. ಆಮೇಲೆ ಅದೇ ತರ ಒಂದು 5 ಸೆಕೆಂಡ್ ಇತ್ತು ಗುರುಗಳೇ. ಆಮೇಲೆ ಅದು ಬಂದಾಗ ನನಗೆ ಎಚ್ಚರ ಆಯ್ತು ಗುರುಗಳೇ. ಎಚ್ಚರಾಗಿ ನೋಡ್ತಾ ಇದ್ದೀನಿ ಗುರುಗಳೇ. ನಾನು ಏನ್ ಬಂದ್ ನೋಡಿದ್ದಲ್ಲ ಹೊರಗಡೆ, ಆಚೆ ಅವ್ರು ಸೇಮ್ ಅದೇ ತರ ಕೂತಿದ್ರು ಗುರುಗಳೇ, ಮೊಬೈಲ್ ನೋಡ್ಕಂತ. ಆ ರೀತಿಯ ಅನುಭವ ಆಗಿತ್ತು ಗುರುಗಳೇ. ಅದು ಆಸ್ಟ್ರಲ್ ಟ್ರಾವೆಲ್, ಅದು ಶರೀರದಿಂದ ಹೊರಗಡೆ ಬರುವಂತದ್ದು. ಈ ಒಂದು ಅನುಭವ ನಿಮ್ಗಾಗಿದೆ. ಹೌದು ಗುರುಗಳೇ. ಅಂದ್ರೆ ಪೂರ್ವ ಜನ್ಮದ ಸಾಧನೆ ಸ್ವಲ್ಪ ಇದೆ ನಿಮ್ದು, ಹಂಗಾಗಿ ಈ ಒಂದು ಅನುಭವ ನಿಮ್ಗೆ ಆಗಿದೆ. ಬಟ್ ಈಗ ನಿಮ್ಗೆ ಈ ಎಲ್ಲಾದ್ರೂ ಏಕಾಂತದಲ್ಲಿ ಹೋಗಿ ಕುಂತ್ಕೊಂಡ್ರೆ ತಲ್ಲೀನತೆ ಬರುತ್ತೆ. ತಣ್ಣಗ ಧ್ಯಾನ ಮಾಡ್ಕೊಂತ ಆರಾಮಾಗಿ ಇದ್ಬಿಡೋಣ, ಯಾಕ ಈ ಮನೆ ಮಠ ಬೇಡ, ಆರಾಮಾಗಿರೋಣ, ಆ ಒಂದು ಸ್ಥಿತಿ ಬಂದಿದೆ ನಿಮ್ಗೆ. ಅನುಭವ ಆಗ್ತಾ ಇದೆ ಅಲ್ಲ ಅದು? ಆನಂದದ ಅನುಭೂತಿ ಆಗ್ತಾ ಇದೆ. ಕುಂತ್ಕೊಂಡ್ರೆ ಎಲ್ಲಾದ್ರೂ ತಣ್ಣಗ ಕುಂತ್ಕೊಂಡ್ಬಿಡೋಣ. ಅದೇ ತರ ಆಗ್ತದೆ ಗುರುಗಳೇ. ಆಮೇಲೆ ಇಲ್ಲಿ 3 ಸತಿ ಮೀಟಿದೆ ಗುರುಗಳೇ, ಇಲ್ಲಿ ಸೆಂಟ್ರಲ್ ತರಡೆಯಲ್ಲಿ, ಬುರುಗುಟಿಯಲ್ಲಿ. ಗುರುಗಳೇ, 3 ಸತಿ ಮೀಟಿದೆ ಗುರುಗಳೇ. ಅದು ಧ್ಯಾನ ಹೆಚ್ಚು ಮಾಡಿದಂಗೆಲ್ಲ ಆಗತ್ತೆ. ನೀವು ದೇವಿ ಪಾರಾಯಣ ಜ್ಞಾನ ಸಿಂಧು ನಿಲ್ಲಿಸಿಲ್ವಲ್ಲ? ನಿಲ್ಸಿಲ್ಲ ಗುರು, ಪಾರಾಯಣ ಮಾಡೋದ್ ನಿಲ್ಸಿಲ್ಲ? ಇಲ್ಲ ಗುರುಗಳೇ. ಷೋಡೋಪಚಾರ ಏನ್ ಪೂಜೆ ಇದೆಲ್ಲ ಪೂಜೆ ಮಾಡಿದ ನಂತರ ನಾನು ಎಲ್ಲ ಪ್ರತಿ ದಿವಸ ಹಂಗೆ ಮಾಡ್ತಾ ಇದ್ದೀನಿ ಗುರುಗಳೇ. ಯಾವ್ದು ನಿಲ್ಸಿಲ್ಲ, ಈಗಲೂ ನಿಲ್ಸಿಲ್ಲ ಗುರುಗಳೇ. ಆದ್ರೆ ಪ್ರಾಣಾಯಾಮ ಬಿಟ್ಟಿದ್ದಲ್ಲ ಗುರುಗಳೇ, ಅವಾಗ ಬಿಟ್ಟಾಗೂ ನಿಲ್ಸಿಲ್ಲ ಗುರುಗಳೇ. ಪೂಜೆ ಕಂಟಿನ್ಯೂ ಆಗಿತ್ತು ಗುರುಗಳೇ. ಪಾರಾಯಣ ಮತ್ತೆ ಪೂಜೆ ಕಂಟಿನ್ಯೂ ಆಗಿತ್ತು ಗುರುಗಳೇ. ಅವು ಶಾಸ್ತ್ರಗಳನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಗುರುಗಳೇ. ದೇವಿ ಪಾರಾಯಣ ಜ್ಞಾನ ಸಿಂಧು ಏನ್ ಕೊಟ್ಟಿದ್ದೀವಲ್ಲ, ಅದು ಏನ್ ಹೇಳ್ತಾ ಇದೆ ಅಂತಂದು ಆಲೋಚನೆ ಮಾಡ್ಬೇಕು. ಇವತ್ ಬೆಳಗ್ಗೆ ಓದ್ಯಲ್ಲ, ಆಮೇಲೆ ಅವಲೋಕನ ಮಾಡ್ಬೇಕು. ಮಧ್ಯಾಹ್ನ ಸಂಜೆ ಟೈಮ್ ಸಿಕ್ಕಾಗ ಏನ್ ಹೇಳ್ತಾ ಇದೆ, ಅದು ಅದರ ಅರ್ಥ ಏನು ಅಂತಂದು ಓದುವಾಗ ಕೂಡ ಅದನ್ನ ನಿಧಾನವಾಗಿ ಅರ್ಥ ಮಾಡ್ಕೊಂಡು ಓದಕ್ ಪ್ರಯತ್ನ ಮಾಡ್ಬೇಕು. ಅದಷ್ಟು ಬೇಗ ಅರ್ಥ ಆಗೋದಿಲ್ಲ. ಆಮೇಲೆ ಆದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಇದು ಏನ್ ಹೇಳ್ತಾ ಇದೆ, ಇದರ ಅರ್ಥ ಏನು ಅಂತಂದು ಸಂಶೋಧನೆ ಮಾಡ್ಬೇಕು ನೀವು. ಯಾಕಂದ್ರೆ ಅವುಗಳನ್ನ ಒಂದು ಗುಪ್ತ ರೀತಿಯಲ್ಲಿ ಬರ್ದಿದ್ದಾರೆ. ಅದು ನಾವೇನಂತೀವಲ್ಲ, ಒಡವು ಅಂತೀವಲ್ಲ, ಒಡಪು ತರ ಗುಪ್ತವಾಗಿರುತ್ತೆ. ಒಗಟಿನ ತರ ಇದೆ ಅದು. ದೇವಿ ಪಾರಾಯಣ ಒಗಟಿನ ತರ ಇದೆ. ಜ್ಞಾನ ಸಿಂಧು ಬೇಗ ಅರ್ಥ ಆಗುತ್ತೆ. ದೇವಿ ಪಾರಾಯಣ ಒಗಟಿನ ತರ ಇದೆ. ಅದನ್ನ ನಿಧಾನವಾಗಿ ಅರ್ಥ ಮಾಡ್ಕೋ. ಯಾಕಂದ್ರೆ ಇಡೀ ವೇದಾಂತನೇ ಅದರಲ್ಲಿ ಅಡಗಿದೆ. ಅದು ವೇದಾಂತದ ಭಾಷೆಯಲ್ಲಿದೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಓದ್ಬೇಕು. ನಾನ್ ಸುಮ್ನೆ ಎಲ್ಲ ಓದಿಬಿಟ್ಟೆ ಅಂತ ಹಿಂಗ ಈ ಕಡೆಗೆ ಓದಿ ಈ ಕಡೆ ಬಿಡೋದಲ್ಲ. ಅದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಮ ನಿಯಮಗಳನ್ನ, ಸತ್ಯ, ಅಹಿಂಸೆ, ಇವೆಲ್ಲ ವ್ರತಗಳನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಜೀವನದಲ್ಲಿ ಆಚರಣೆಗೆ ತಂದಾಗ, ರಕ್ತಗತ ಮಾಡಿಕೊಂಡಾಗ ನಿಮ್ಗೆ ಈ ರೀತಿಯಾದಂತ ಆಧ್ಯಾತ್ಮಿಕ ಅನುಭವಗಳಾಗಕ ಸಾಧ್ಯ ಆಗುತ್ತೆ. ಈಗ ಕಾವಿ ಬಟ್ಟೆ ಹಾಕೊಂಡು ಮಠ ಮಾನ್ಯದಲ್ಲಿ ಕುಂತ್ಕೊಂಡು
ಆ ಈ ನಿಯಮಾವಳಿಗಳನ್ನ ಯಮ ನಿಯಮಾವಳಿಗಳನ್ನ ಪಾಲನೆ ಮಾಡದೆ ಸುಮ್ನೆ ಶಾಸ್ತ್ರಗಳ ಅಧ್ಯಯನ ಮಾಡಿ ಹೇಳ್ತಾ ಇದ್ರೆ ಅವ್ರಿಗೆ ಯಾವ ಅನುಭವನೂ ಆಗೋದಿಲ್ಲ. ದೊಡ್ಡ ಮಠ ಇರ್ಬೋದು, ದೊಡ್ಡ ಪೀಠಾಧಿಪತಿ ಆಗಿರ್ಬೋದು, ದೊಡ್ಡ ಮಠಾಧೀಶ ಆಗಿರ್ಬೋದು, ದೊಡ್ಡ ಸಾಧುನು ಸನ್ಯಾಸಿ ತರ ದೊಡ್ಡದಾಗಿ ಅರ್ಪಟವಾಗಿ ಕಾಣ್ತಾ ಇರ್ಬೋದು. ಬಟ್ ಎಲ್ಲಿವರೆಗೂ ಕೂಡ ಚಾರಿತ್ರ್ಯ ಶುದ್ಧ ಮಾಡ್ಕೊಂಡಿಲ್ಲ ಅಂದ್ರೆ ಯಮ ನಿಯಮಗಳ ನೈತಿಕ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಎಲ್ಲಿವರೆಗೆ ಅಳವಡಿಸಿಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಅವನಿಗೆ ಆಧ್ಯಾತ್ಮಿಕತೆ ಯಾವ ಒಂದು ಅನುಭವನೂ ಕೂಡ ಆಗೋದಿಲ್ಲ. ಯಾರು ಇವುಗಳು ನಿಯಮಾವಳಿಯನ್ನು ಸರಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಬರ್ತಾರೋ ಅವಾಗ ನಿಜವಾದ ಆಧ್ಯಾತ್ಮದ ಒಂದು ಅನುಭೂತಿ ಆಗಕ ಸ್ಟಾರ್ಟ್ ಆಗುತ್ತೆ. ಈಗ ಹೊರಗಡೆ ಎಲ್ಲ ಬಿಸ್ನೆಸ್ ನಡೆದ್ಬಿಟ್ಟಿದೆ. ಚೆನ್ನಾಗಿ ಲಕ್ಷಗಟ್ಲೆ ಕಿತ್ತಾರೆ ದುಡ್ಡು. ಸುಮ್ನೆ ಒಂದು 4 ಎಕ್ಸರ್ಸೈಸ್ ಮಾಡಿಸಿ ಉಶ್ 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 ಮಾಡಿಸಿ ಕಳಿಸ್ಬಿಡ್ತಾರ. ಅವ್ರಿಗೇನೋ ಒಂದು ಆನಂದ, ಅವ್ರಿಗೆ ಅದು ಬೇಕಾಗಿರುತ್ತೆ. 1-2 ದಿವಸದ 3 ದಿವಸದ 1 ಗಂಟೆದಲ್ಲಿ ಒಂದು ಆನಂದ, ಅದು ಒಂಥರ ಫೀಲ್ ಬೇಕಾಗಿರುತ್ತೆ. ಆಮೇಲೆ ಮನೆಗೆ ಹೋದ್ಮೇಲೆ 3 ದಿವಸ ಆದ್ಮೇಲೆ ಮತ್ತೆ ಅದೇ ಕತೆ. ಹೌದಾ? ನಮ್ದು ಆತರ ಇಲ್ಲ. ನಿರಂತರ ನಮ್ದು ನಿರಂತರ, ಎಲ್ಲಿವರೆಗೆ ಸಾಯೋವರೆಗೂ ನಿರಂತರ. ಯಾವಾಗ್ಲೂ ಈ ಆನಂದ ಇದ್ದೇ ಇರುತ್ತೆ. ಇರುತ್ತೆ, ಜನ್ಮಾಂತರಕ್ಕೂ ಬರುತ್ತೆ. ಆದ್ರೆ ಎಲ್ಲಿವರೆಗೂ ಕೂಡ ನೀವು ಸಾಧನೆಯನ್ನ ಬಿಡೋದಿಲ್ಲೋ ಅಲ್ಲಿವರೆಗೆ ಇದು ಇರುತ್ತೆ. ನೀವು ಸಾಧನೆ ಬಿಟ್ಟುಕೊಂಡ್ರೆ ನಾವೇನು ಮಾಡಕ್ ಆಗೋದಿಲ್ಲ. ಜೀವನದಲ್ಲಿ ಅಳವಡಿಸ್ಕೋಬೇಕು ಪ್ರತಿಯೊಂದು ತತ್ವಗಳನ್ನ. ಸತ್ಯ, ಅಹಿಂಸೆ, ಇವೇನಿದಾವಲ್ಲ ಇವುಗಳು ಜೀವನದಲ್ಲಿ ಅಳಿಸಬೇಕು. ಅಪರಿಗ್ರಹ, ಬೇರೆಯವ್ರ ವಸ್ತುವನ್ನು ಕದಿಯದೇ ಇರೋದು, ನಮ್ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಳ್ಳುವಂತಹದ್ದು. ಹೆಚ್ಚು ಹೆಚ್ಚು ಸಂಗ್ರಹಣೆ ಮಾಡಿಕೊಳ್ಳದೆ ಇರುವಂತದ್ದು, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲೇ ತೃಪ್ತಿಯಾಗಿರುವಂತ, ಇದ್ದಿದ್ರಲ್ಲೇ ತೃಪ್ತಿಯಾಗಿರುವಂತದ್ದು. ಇವು ಎಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದ್ರೆ, ಸಿಂಪಲ್ ಸಿಟಿಯಾಗಿ ಬದುಕೋದು ಕಲ್ತ್ರೆ ಆನಂದ ಅದು ತಂತಾನೇ ಬರ್ತ. ಈಗ ತುಂಬಾ ಗಳಿಸ್ತಾರೆ, ಜೀವನ ಎಲ್ಲ ಗಳಿಸ್ತಾರೆ, ಆಮೇಲೆ ರಿಟೈರ್ಡ್ ಆದ್ಮೇಲೆ ಹಾಸ್ಪಿಟಲ್ಗೆ ಇಡ್ತಾರೆ. ಇವತ್ತೇನಾಗ್ತಾ ಇದೆ ಅಂದ್ರೆ ಗಳಿಸ್ಬೇಕು ಅಂತಂದು ತಲೆಮಾರಿಗಾಗಷ್ಟು ಗಳಿಸಿ ಆಮೇಲೆ ರಿಟೈರ್ಡ್ ಆದ್ಮೇಲೆ ವರ್ಷ ಆದ್ಮೇಲೆ ಎಲ್ಲ ಬರಬಾರ್ದು ಕಾಯಿಲೆ ಬಂದು ಲಾಸ್ಟ್ಗೆ ಹಾಸ್ಪಿಟ್ಲಿಗೆ ತಿರ್ಬೇಕಾಗುತ್ತೆ. ಎಲ್ಲ ಡಾಕ್ಟರ್ಗಳನ್ನ ಹಾಸ್ಪಿಟ್ಲ್ ಉದ್ಧಾರ ಮಾಡ್ತಾರೆ. ಯಾರು ತಮ್ಮ ಶರೀರ ಶುದ್ಧ ಇಟ್ಕೊಂಡು, ತನ್ನ ಜೀವನವನ್ನ ಶುದ್ಧ ಇಟ್ಕೊಂಡು, ಚಾರಿತ್ರ್ಯವನ್ನ ಶುದ್ಧ ಇಟ್ಕೊಂಡು ಬದುಕ್ತಾನೋ ಅವನಿಗೆ ಯಾಕೆ ರೋಗಗಳು ಬರ್ತವೆ ಬಂದ್ರೆ ಒಂದಿಟ್ಟು ತಲೆನೋವು, ಜ್ವರ, ಒಂದಿಷ್ಟು ಸಣ್ಣ ಬಂದು 1 ದಿವಸ 2 ದಿವಸ ಮಾಯ ಆಗ್ತಾವ. ಅದು ಕಾಮನ್ ಆಗಿ ಎಲ್ಲರಿಗೂ ಬರ್ಬೇಕವು. ಬಂದಿಲ್ಲ ಅಂದ್ರೆ ಅಲ್ವಾ? ಹಂಗೆ ಒಳ್ಳೇದೇ ಬರ್ಬೇಕು, 1-2 ದಿವಸ ಇದ್ದು ಹೋಗ್ಬೇಕು, ಶರೀರ ಶುದ್ಧಿ ಆಗತ್ತೆ. ಆದ್ರೆ ದೊಡ್ಡ ದೊಡ್ಡ ರೋಗಗಳು, ತಗೊಂಡೋಗಂತ ರೋಗಗಳು ಬರೋದಿಲ್ಲ. ಯಾಕಂದ್ರೆ ಅವನು ಪರಿಶುದ್ಧವಾದಿದ್ದಷ್ಟು, ಅವನು ಇದ್ದಿದ್ರಲ್ಲೇ ಪ್ರಾಮಾಣಿಕವಾಗಿ ಇದ್ದಷ್ಟು, ಶುದ್ಧ ಜೀವನ ನಡೆಸಿದಷ್ಟು, ಸಿಂಪಲ್ಸಿಟಿಯಾಗಿ ಅವನು ಬದುಕಿದಷ್ಟು ಅವನಿಗೆ ಆರೋಗ್ಯದ ಯಾವುದೇ ತೊಂದರೆಗಳು ಅವನಿಗೆ ಇರೋದಿಲ್ಲ. ಇದನ್ನ ಈ ಸಾಧಕರಾದವರು ಈ ಆಧ್ಯಾತ್ಮಿಕ ಜ್ಞಾನ ಪಿಪಾಸುಗಳು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಾಧನೆಗೆ ಬಂದಾಗ ಸಾಧಕರು ದುಡ್ಡಿನಿಗೆ ಜಾಸ್ತಿ ಗಮನ ಕೊಡೋದಿಲ್ಲ, ಸಂಗ್ರಹಣೆ ಮಾಡೋದ್ ಕಡೆಗೆ, ಗಳಿಸ್ಬೇಕು ಅಂತ ಗಮನ ಕೊಡೋದಿಲ್ಲ. ಹಿರೇ ಜೀವನನೇ ವೈರಾಗ್ಯ ಬಂದಿರುತ್ತೆ, ಇದ್ದಿದ್ರಲ್ಲೇ ಬದುಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಇದ್ದಿದ್ರಲ್ಲೇ ಆನಂದವಾಗಿ ಜೀವನ ಕಳೆಯಕ್ ಪ್ರಾರಂಭ ಮಾಡ್ತಾರೆ. ಏನಿದೆ ಅದರಲ್ಲೇ ತೃಪ್ತರಾಗ್ತಾರೆ. ಹೌದಾ? ಏನ್ ಕೆಲಸ ಇದೆ, ಕರ್ತವ್ಯ ಎಷ್ಟು ಮಾಡ್ತಾರೆ, ಎಷ್ಟು ಬರುತ್ತೆ ಅಷ್ಟರಲ್ಲೇ ಜೀವನ ಮಾಡ್ಕೊಂಡು ಹೆಚ್ಚು ಗಳಿಸಿ ಸಂಗ್ರಹಣೆ ಮಾಡಕ್ಕೂ, ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿ ಮೊಮ್ಮಕ್ಕಳಿಗೂ ಸಾಕಷ್ಟು ಸಂಗ್ರಹಣೆ ಮಾಡಿಬಿಡೋಕೆಂಬ ಬುದ್ಧಿ ಸಾಧಕರಿಗೆ ಬರೋದಿಲ್ಲ ಇಲ್ಲಿ. ಯಾಕಂದ್ರೆ ಅದೆಲ್ಲ ಬಂತಂದ್ರೆ ಆನಂದ ಸಿಗೋದಿಲ್ಲ. ನಮ್ಗೆ ಆನಂದ ಬೇಕು ಅಂದ್ರೆ ನಾವು ಇದ್ದಿದ್ರಲ್ಲೇ ಜೀವನ ಮಾಡೋನು ಕಲ್ತ್ರೆ ಮಾತ್ರ ಆನಂದ ಬರುತ್ತೆ. ಈಗ ನಿಮ್ಮಾಗೆ ಅನೇಕ ಜನ ಸಾಧಕರು 4ನೇ ಸ್ಟೇಜಿಗೆ ಬಂದು ನಿಂತ್ಕೊಂಡು ಸಾಧನೆ ಮಾಡಕ್ ಆಗದೆ ಇರುವಂತ ಸಾಧಕರಿದ್ದಾರೆ. ಅಂತವ್ರಿಗೆ ಏನೆಲ್ಲ ಹೇಳಕ್ ಬಯಸ್ತಾರೆ ನೀವು? ಅಂತವ್ರಿಗೆ ನೋಡಿ ಸಾಧಕರೇ, ನೀವು ಜನನ ಮರಣಗಳಿಂದ ಮುಕ್ತಿ ಹೊಂದ್ಬೇಕಂತ ನಿಮಗೆ ಆಸೆ ಇತ್ತಂದ್ರೆ, ನಿಮಗೊಂದ್ ಛಲ ಇತ್ತಂದ್ರೆ ನೀವು ಅದನ್ನ ಬಿಡಬೇಡಿ, ಯಾವ್ದೇ ಕಾರಣಕ್ಕೂ ಬಿಡಬೇಡಿ. ನೀವು ಅದನ್ನ ಆತ್ಮೋದ್ಧಾರ ಮಾಡ್ಕೊಳಕೋಸ್ಕರ ನಮ್ಗೆ ಇದು ಒಂದು ಸೌಭಾಗ್ಯ ಏನಂತಾನೆ ಹೇಳ್ಬೋದು. ಯಾಕಂದ್ರೆ ಪುರಂದ್ರದಾಸರು ಒಂದ್ ಕಡೆ ಹೇಳ್ತಾರೆ, ಜನನ ಮರಣ ಚಕ್ರದಿಂದ ಬಿಡುಗಡೆ ಆದವನೇ ಒಬ್ಬ ಮುಕ್ತಿ ಹೊಂದಕ್ ಸಾಧ್ಯ ಅಂತ ಹೇಳಿ. ಹಾಗೆ ಈ ಜನ್ಮ ಅನ್ನೋದು ಆಗ್ಲಾಗ್ಲ ಬರೋದಿಲ್ಲ. ಒಂದ್ಸಲ ಹುಟ್ಟಿದ ನಂತರ ಮತ್ತೆ ಏನಾಗ್ಬಿಡ್ತೀವೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಶರೀರವನ್ನ ಆತ್ಮೋದ್ಧಾರ ಮಾಡ್ಕೋಬೇಕು. ನೀವು ಪ್ರತಿಯೊಬ್ರು ಈ ಶರೀರವನ್ನ ಆತ್ಮೋದ್ಧಾರ ಮಾಡ್ಕೊಂಡು ಮುಕ್ತಿ ಹೊಂದೋಕೆ ನೀವು ಬಯಸ್ಬೇಕು. ಅದಕ್ಕೋಸ್ಕರ ನೀವು ಸಾಧ್ಯ ಅಂತ ಬಿಡ್ಲೇಬೇಡಿ.
ಗುರುಗಳು ಹೇಳ್ಕೊಟ್ಟಂತ ಮಾರ್ಗದಲ್ಲೇ ನೀವು ಸಾಧನೆ ಮಾಡಿ ನೀವು ಕೂಡ ಮುಕ್ತಿಯನ್ನ ಒಂದಕ್ಕೆ ಇದು ಅವಕಾಶ ಕೊಡ್ತದೆ. ಯಾಕಂದ್ರೆ ಜನನ ಚಕ್ರಮಗಳಿಂದ ಯಾವುದೇ ಒಂದು ಮುಕ್ತಿ ಹೋಗ್ಬೋದು ನಾವು. ಯಾಕಂದ್ರೆ ಇದು ಶರೀರ ಅನ್ನೋದು ಒಂಥರ ಆಸೆ ಇದೆ. ಯಾಕಂದ್ರೆ ಒಂಥರ ಪುರಂದರದಾಸರು ಹೇಳಿದಾಗೆ ಇದು ಕನಕದಾಸರು ಹೇಳಿದ್ದಾರೆ, ಏನದು ಈ ಜನ್ಮ ಅನ್ನೋದು ಒಂಥರ ನಾಯಿ ಜನ್ಮ ಇದ್ದಾಗೆ ಅಂತ. ಯಾಕಂದ್ರೆ ಕೆಲವು ವಾಸನೆಗಳು ಹಿಡ್ಕೊಂಡು ಹೋಗ್ತಾನೆ ಇರ್ತದೆ. ಆಸೆ ಅನ್ನೋ ವಾಸನೆ, ಕಾಮ ಕ್ರೋಧಾದಿಗಳನ್ನ ಆಸೆ, ಈ ತರ ವಾಸನೆಗಳು ಹಿಡ್ಕೊಂಡು ಹೋಗ್ತಾ ಇರ್ತದೆ. ಆ ಆಸೆಗಳನ್ನ ಬಿಟ್ಟು ನಾವು ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಹೊಂದ್ಬೇಕು ನಾವು. ಇದಕ್ಕೆ ನಾವು ಇದು ಬರೀ ಶಾಶ್ವತ ಅಲ್ಲ ನಾವು ಇದು ಅಂತಾನೆ ಹೇಳ್ಬೋದು ಗುರುಗಳೇ. ಈಗ ನಮ್ಮ ಗುರುಕುಲದಲ್ಲಿ ಈಗೇನ್ ಸಿಗ್ತಾ ಇದೆ, ನಮ್ಮ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ನಾವು ಗುರುಕುಲದಲ್ಲಿ ಕೊಡ್ತಾ ಇದ್ದೀವಿ. ಈ ತರ ಹೊರಗಡೆ ಎಲ್ಲಿಯಾದ್ರೂ ಸಿಗ್ತಾ ಇದೆಯಾ ನಿಮಗ್ ಗೊತ್ತಿರುವ ಹಾಗೆ? ಅಂದ್ರೆ ಗುರುಗಳೇ ಈಗ ನಾವೀಗ ಬ್ರಹ್ಮವಿದ್ಯೆ ಈ ವಿದ್ಯೆ ಕೊಡ್ತಾ ಇದೀವಿ, ಹೊರಗಡೆ ಎಲ್ಲಿಯಾದ್ರೂ ಸಿಗ್ತಾ ಇದೆಯಾ? ಎಲ್ಲಿ ಸಿಗ್ತಾ ಇಲ್ಲ ಗುರುಗಳೇ, ಎಲ್ಲಿ ಸಿಗ್ತಾ ಇಲ್ಲ ಗುರುಗಳೇ. ಇದು ಸಿಗದೆ ಅಪರೂಪ ಗುರುಗಳೇ. ಇದನ್ನ ಯಾರಾದ್ರೂ ಇದನ್ನ ಅಳವಡಿಸ್ಕೊಂಡ್ರೆ ಮಾನವರು ಅವರು ಪುಣ್ಯವಂತರ ಅಂತಾನೆ ಹೇಳ್ಬೋದು ಗುರುಗಳೇ. ಇದಕ್ಕೆ ಸಿಗಬೇಕಂದ್ರೆ ಜನ್ಮಾಂತರ ಪುಣ್ಯನೂ ಇರಬೇಕು, ಯಾವ್ದೋ ಜನ್ಮದ ಸಾಧನೆನೂ ಇರಬೇಕು, ಪುಣ್ಯನೂ ಇರಬೇಕು, ಸಾಧಕರು ಆಗಿರ್ಬೇಕು. ಅಂದ್ರೆ ಮಾತ್ರ ಇದು ಸಿಗಕ್ ಸಾಧ್ಯ ಇದೆ. ಈಗ ನಿಮ್ದು ಫೋನ್ ನಂಬರ್ ಹಾಕಿರ್ತೀವಿ, ಯಾರಾದ್ರೂ ಫೋನ್ ಮಾಡಿದ್ರೆ ಅಂತವ್ರಿಗೆ ಮಾರ್ಗದರ್ಶನ ಮಾಡಿ, ನೀವು ಫ್ರೀ ಇದ್ದಾಗ ಮಾತಾಡಿ, ಕೆಲ್ಸದಾಗಿದ್ರೆ ಬಿಟ್ಬೇಡಿ. ಮಿಸ್ ಕಾಲ್ ಬಂದಿರ್ತಲ್ಲ ಅವಾಗ ನೀವು ಫೋನ್ ಹಚ್ಚಿ ಮತ್ತೆ ಮಾತಾಡಿ ಫ್ರೀ ಇದ್ದಾಗ. ಅಂತವ್ರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡಿ, ಇದು ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗಿರುತ್ತೆ ಅಂತ ಹೇಳಿ. ಅದು ಫೀಸಿನ ವಿಚಾರ ಏನ್ ಬಂದಾಗ ಗುರು ಕಾಣಿಕೆ ಅಂತ ಕೊಡ್ಲೇಬೇಕು. ಅದು ಬಂದಾಗ ಗುರುಗಳನ್ನ ಕೇಳಿ ಅಂತ ಹೇಳಿ ಅವ್ರಿಗೆ ನಮ್ಗೆ ಅಡ್ರೆಸ್ ಕೊಟ್ಟು ಅವ್ರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡಿ. ನಾವು ನಿಮ್ ಫೋನ್ ನಂಬರು ಹಾಕಿರ್ತೀವಿ. ಮತ್ತೆ ನಿಮ್ಗೆ ಏನ್ ಅನುಭವ ಆಗಿದೆ? ಮತ್ತೆ ನನಗೆ ಮುನ್ಸೂಚನೆಗಳು ಸ್ವಲ್ಪ ಬಿದ್ದಿದೆ ಗುರುಗಳೇ. ಅಂದ್ರೆ ನಮ್ಮ ಹೊಲದಲ್ಲಿ ಆಕಳುಗಳು ಇದೆ ಗುರುಗಳೇ. ಆಕಳ ಇಂತ ಕರೆನೇ ಹಾಕುತ್ತೆ ಅಂತ ಹೇಳಿ ಕನಸಲ್ಲಿ ಬಂದಿತ್ತು ಗುರುಗಳೇ. 2 ಸತಿನೂ ಬಂದಿತ್ತು ಗುರುಗಳೇ. ಅದೇ ತರ ಕರ ಹಾಕಿದೆ ಗುರುಗಳೇ. ಆ ತರ ಅಂದ್ರೆ ಮುಂದೆ ಆಗುವಂತದ್ದು ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ ಗುರುಗಳೇ, ಕನಸಿನ ಮೂಲಕ. ಹೌದು ಗುರುಗಳೇ, ಕನಸಿನ ಮೂಲಕ ಗೊತ್ತಾಗ್ತಾ ಇದೆ. ಆಮೇಲೆ ಮತ್ತೆ ನಮಗೆ ಒಂದು ಕೆಲವು ವರ್ಷಗಳಿಂದ ಎತ್ತುಗಳು ಇದ್ದಿರ್ಲಿಲ್ಲ ಗುರುಗಳೇ. ಎತ್ತು ತಗೊಂಡಿದ್ದು ಗುರುಗಳೇ. ಎತ್ತು ನನಗೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ಅದು ತರನು ಕನ್ಸು ಬಿದ್ದಿತ್ತು ಗುರುಗಳೇ. ಅದೇ ತರನೂ ಆಗಿದೆ ಗುರುಗಳೇ. 2 ಸತಿ ಆಗಿದೆ ಗುರುಗಳೇ. ಆ ತರ ಅದೇ ತರ ಕನ್ಸು ಬಿದ್ದಿತ್ತು ಗುರುಗಳೇ. ಮುಂದಾಗೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇದ್ರ ಅರ್ಥ 6 ಸೆನ್ಸ್ ನಿಮ್ದು ಓಪನ್ ಆಗಿದೆ, 6 ಸೆನ್ಸ್ ಕೆಲಸ ಮಾಡ್ತಾ ಇದೆ ಅಂತ ಇದ್ರ ಅರ್ಥ. ಈಗ ನೀವು ಹೆಚ್ಚು ಧ್ಯಾನದಲ್ಲಿ ಮುಂದುವರಿಬೇಕು. ಸಾಧ್ಯವಾದಷ್ಟು 1.5 ಗಂಟೆ, 2 ಗಂಟೆ, 3 ಗಂಟೆ ಧ್ಯಾನದಲ್ಲಿ ಮುಂದೆ ಹೋಗ್ಬೇಕು. ಎಷ್ಟೆಷ್ಟು ಧ್ಯಾನ ಮಾಡ್ತಿರೋ ಅಷ್ಟಷ್ಟು ಪಡ್ಕಂತೀರ. ನಿಮ್ಮ ತಪೋಶಕ್ತಿ ವೃದ್ಧಿ ಆಗತ್ತೆ, ತಪೋಬಲ ಬೆಳೆಯುತ್ತೆ. ಆಮೇಲೆ ನೀವು ಏನ್ ಅನ್ಕಂತೀರ ಅದನ್ನೆಲ್ಲ ಮಾಡಕ್ ಸಾಧ್ಯ ಇದೆ. ಆಮೇಲೆ ಧ್ಯಾನಕ್ಕೆ ಕೂತಾಗ ಗುರುಗಳೇ ಸ್ವಲ್ಪ ಬೆಚ್ಚ ಬೀಳೋ ತರ ಆಗ್ತಾ ಇದೆ ಗುರುಗಳೇ. ಧ್ಯಾನಕ್ಕೆ ಕೂತಾಗ ಒಂದ್ಸರ್ತಿ ಯಾಕೆ ಗೊತ್ತಿಲ್ಲ ಗುರುಗಳೇ, ಅದು ಭಯ ಆಗ್ತದೆ ಒಂದೊಂದ್ ಟೈಮ್. ಭಯ ಪಡಬಾರ್ದು. ಭಯ ಯಾಕೆ ಬಿಡ್ತೀರಾ? ನಾನೇ ಸಚ್ಚಿದಾನಂದ ಆತ್ಮ, ನಾನೇ ಪರಮಾತ್ಮ ಅಂದಾಗ ಭಯ ಬೀಳೋದು ಯಾಕೆ? ಆ ಭಯವನ್ನ ದಾಟಿ ಹೋಗ್ಬೇಕು. ಆತ್ಮ ಸ್ಟ್ರಾಂಗ್ ಆಗ್ಬೇಕು, ಮನಸ್ಸು ಸ್ಟ್ರಾಂಗ್ ಆಗ್ಬೇಕು, ಬುದ್ಧಿ ಸ್ಟ್ರಾಂಗ್ ಆಗ್ಬೇಕು. ಭಯದಿಂದ ಹೊರಗಡೆ ಬರಬೇಕು. ಏನಾಗತ್ತಾಗ್ಲಿ, ಈ ಸಾಧನೆ ಮಾಡ್ಕೊಂತ ಸತ್ತೋದ್ರು ಚಿಂತಿಲ್ಲ ಎಂಬ ಛಲ ಬರ್ಬೇಕು. ಆ ಛಲ ಬಂದಾಗ ನೀವು ಭಯದಿಂದ ಹೊರಗಡೆ ಬರಕ್ ಸಾಧ್ಯ ಇದೆ. ಮತ್ತೇನ್ ಹೇಳಕ್ ಬಯಸ್ತೀರಿ? ಅಷ್ಟೇ ಗುರುಗಳೇ. ಕೆಲವರು ಮಾರ್ಗದರ್ಶನದ ದೂರ ಉಳಿದವರು ಮುಂದುವರಿಸಿ ಬಿಡಬೇಡಿ. ಯಾವುದೇ ಕಾರಣ ಮಧ್ಯದಲ್ಲಿ ನಿಂತವರು ಮುಂದುವರಿಸಿ, ಮಧ್ಯದಲ್ಲಿ ನಿಲ್ಲಬೇಡಿ. ಹೌದು ಗುರು. ನಂತರ ನಾನು ಕೂಡ ಮಧ್ಯದಲ್ಲಿ ನಿಂತು ಮಾಡಿದೀನಿ ಸಾಧನೆನ. ಅದೇ ತರ ನೀವು ಮಧ್ಯದಲ್ಲಿ ನಿಂತ್ಕೊಂಡು ಬಿಡಬೇಡಿ, ಮಾಡಿ ಮುಂದುವರಿಸಿ. ನಿಮಗೂ ಕೆಲವು ಅನುಭವಗಳು ಆಗ್ತವೆ, ಗುರುಗಳ ಹತ್ರ ಬಂದು ಹಂಚ್ಕೊಳ್ಳಿ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಬಂದು ಯಾರಿಗೆ ಅನುಭವ ಆಗಿದೆ ದಯವಿಟ್ಟು ಬರಬೇಕು. ನಮ್ಮ ಗುರುಕುಲಕ್ಕೆ ಬಂದು ಯೂಟ್ಯೂಬ್ ಚಾನಲ್ ಸಂದರ್ಶನ ಕೊಟ್ರೆ ಬೇರೆಯವ್ರ ಅರ್ಥದಲ್ಲಿ ನಿಲ್ಸಿರ್ತಾರಲ್ಲ ಅವ್ರಿಗೆ ಇನ್ಸ್ಪೈರ್ ಇರುತ್ತೆ. ಈಗ ಅವರು ಕೂಡ ಬೇರೆ ಇನ್ಸ್ಪಿರೇಷನ್ ತಗೊಂಡೆ ಅವ್ರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಮುಂದೆ ಬಂದಿದ್ದಾರೆ. ಅದಕ್ಕೆ ದಯವಿಟ್ಟು ಯಾರು ಸಾಧನೆ ಮುಗಿದಿದೆ, ಅನುಭವ ಆಗಿದೆ, ಅವ್ರು ದಯವಿಟ್ಟು ಬಂದು ನಮ್ಮ ಗುರುಕುಲಕ್ಕೆ ಬಂದು ನಿಮ್ದು ಒಂದು ಇಂಟರ್ವ್ಯೂ ಕೊಟ್ಟು ಹೋಗ್ಬೇಕಂತ ನಾನು ಎಲ್ಲರಲ್ಲಿ ಸಾಧಕರಲ್ಲಿ ಮನವಿ ಮಾಡಿಕೊಳ್ತೇನೆ. ಇವತ್ತು ಅಗರಿಬೊಮ್ಮನಹಳ್ಳಿಯಿಂದ ಬಂದಿರುವಂತ ನಿಮ್ಮಿಬ್ಬರಿಗೂ ಕೂಡ ನಾನು ಸ್ವಾಗತ ಕೋರ್ತಾ ಇವತ್ತಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.